ಇನ್ನು ಇಷ್ಟು ದಿನ ಯಾವುದು ಕೂಡ ಎಲ್ಲವೂ ಕೂಡ ಸಹಕಾರವನ್ನ ನೀಡ್ತಾ ಇದ್ರು ಅಂತ ಆಯ್ತು. ಬಟ್ ಈಗೇನೋ ಮೊಂಡಾಟ ನಡೀತಾ ಇದೆ ಅಂತೆ. ಏನ್ ಮಾಡೋದು? ಅಲ್ಲಿವರೆಗೂ ತಾಳ್ಮೆ ಇತ್ತೇನು ಇಷ್ಟು ದಿನ? ಪರಬ್ಬರನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಮೊಂಡಾಟ ಮಾಡ್ತಾ ಇದ್ದಾರೆ. ವಾಕಿಂಗ್ ಮಾಡಬೇಕು, ಹೊರಗಡೆಗೆ ಬಿಡಿ ಅಂತ ದರ್ಶನ್ ಕಿರಿಕ್ ಮಾಡ್ತಾ ಇದ್ದಾರಂತೆ. ಜೈಲು ಸಿಬ್ಬಂದಿಯ ಜೊತೆಗೆ ಖ್ಯಾತೆ ತೆಗೆದಿದ್ದಾರಂತೆ ದರ್ಶನ್. ಸೊ ಪಕ್ಕದ ಬ್ಯಾರೆಕ್ ಕೈದಿಗಳನ್ನ ಮಾತನಾಡಿಸಬೇಕು ಅಂತ ದರ್ಶನ್ ಹೇಳ್ತಾ ಇದ್ದಾರಂತೆ. ಏನ್ ನೀವು ಹೇಳ್ದಂಗೆಲ್ಲ ಕೇಳ್ತಾರ? ಅಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಆಗಲ್ಲ ಅಂತ ಜೈಲು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸುರಕ್ಷತೆ ದೃಷ್ಟಿ ಅಷ್ಟೇ ಅಲ್ಲ, ಒಂದು ಲಿಮಿಟೇಷನ್ ಇರುತ್ತೆ. ಜೈಲಿಗೆ ಹೋದಾಗ ಜೈಲಿನ ನಿಯಮಗಳಿರುತ್ತೆ, ವಿಧಾನಸಭೆಗೆ ಹೋದಾಗ ವಿಧಾನಸಭೆ ನಿಯಮಗಳಿದ್ದಾವೆ. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಯಾಕೆ ನಿಯಮಗಳು ಆಚೆ ಪಾಲನೆ ಆಗಿಲ್ಲ ಅಂತ ಹೇಳಿ ಆ ನಿಯಮಗಳನ್ನ ಇಲ್ಲೂ ಕೂಡ ಉಲ್ಲಂಘನೆ ಮಾಡಬೇಕು ಅಂತ ಕಾಯ್ತಾ ಇದ್ದಾರಾ? ಏನ್ ಕತೆ ಅಂತ ಜೈಲಿನೊಳಗಡೆಗೆ? ಅರುಣ್, ಖಂಡಿತವಾಗೂ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಇಂದಿಗೆ 18 ದಿವಸ ಪೂರೈಕೆ ಆಗ್ತಿದೆ. ಜೈಲು ಸೇರಿ 18 ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದ್ ಕಡೆಗೆ ಮೌನಕ್ಕೆ ಶರಣಾಗಿದ್ದು, ಜೊತೆಗೆ ಬುಕ್ಗಳನ್ನ ಓದುವಂತ, ಪುಸ್ತಕ ಓದುವಂತ ಕೆಲಸ ಆಗ್ತಿತ್ತು. ಆದ್ರೆ ನಿನ್ನೆಯಿಂದನೂ ಸಹ ಜೈಲಿನ ಮುಂಭಾಗದಲ್ಲಿರುವಂತಹ ಬ್ಯಾರೆಕ್ನ ಮುಂಭಾಗ ಒಂದು ಏನು ಪ್ಯಾಸೇಜ್ ಇದೆ, ಪ್ಯಾಸೇಜ್ ಅಲ್ಲಿ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಸಿಬ್ಬಂದಿ ಬಳಿ ಒಂದು ಗಲಾಟೆ ಮಾಡ್ಕೋತಾ ಇದ್ದಾರೆ ಅಂತೇಳಿ ಈಗ ಮಾಹಿತಿ ಸಿಗ್ತಾರಂಥದ್ದು. ಯಾಕೆ ಅಂತಂದ್ರೆ ಪ್ರಮುಖವಾಗಿ ಜೈಲಿನ ಒಳಗಡೆ ಈಗ ಏನು 18 ದಿನ ಆಗಿದೆ ಬಂದು, ಅಲ್ಲಿಂದಲೂ ಸಹ ಬ್ಯಾರೆಕ್ನ ಒಳಗಡೆ ಏನು ಕೊಠಡಿ ಇದೆ, ಕೊಠಡಿ ಒಳಗಡೆ ಅಷ್ಟೇ ಅವಕಾಶ ಕೊಡ್ತಿದ್ರು. ಜೊತೆಗೆ ಸಿಬ್ಬಂದಿ ಇದ್ದಾಗ ಕೊಠಡಿಯ ಹೊರಗಡೆ ಭಾಗದಲ್ಲಿ ಓಡಾಡೋದಕ್ಕೆ ಸ್ವಲ್ಪ ಮಟ್ಟಿಗೆ ಅವಕಾಶ ಕೊಡ್ತಾ ಇದ್ರು. ಯಾಕಂದ್ರೆ ದರ್ಶನ್ ಇರೋದು ಮೊದಲಿಗೆ ವಿಶೇಷ ಭದ್ರತಾ ವಿಭಾಗದಲ್ಲಿರುವಂತಹ ಕೊಠಡಿಯಲ್ಲಿ ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಭದ್ರತಾ ದೃಷ್ಟಿಯಿಂದ ಅವರನ್ನ ಹೊರಗಡೆ ಪ್ಯಾಸೇಜ್ಗೆ ಕರ್ಕೊಂಡ್ಬಂದು ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಒಂದು ಏನು ಕೊಠಡಿ ಇದೆ, ಕೊಠಡಿ ಮುಂಭಾಗದಲ್ಲಿ ಬೇಕಾದ್ರೆ ಸಿಬ್ಬಂದಿ ಇದ್ದಾಗ ನೀವು ವಾಕಿಂಗ್ ಮಾಡ್ಕೊಳ್ಳಿ ಅಂತೇಳಿ ಸಿಬ್ಬಂದಿನೇ ಸಹಕಾರ ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ತನಕನೂ ಸಹ ಅಂದ್ರೆ ನಿನ್ನೆಯಿಂದನೂ ಸಹ ದರ್ಶನ್ ಎಲ್ಲ ಒಂದ್ ಕಡೆಗೆ ಬ್ಯಾರಕ್ನ ಹೊರಗಡೆ ಬಂದು, ಅಂದ್ರೆ ಆ ಬ್ಯಾರಕ್ ಮುಂಭಾಗದಲ್ಲಿ ಒಂದು ರಸ್ತೆ ಇದೆ, ರಸ್ತೆಯಲ್ಲಿ ವಾಕಿಂಗ್ ಮಾಡೋದಕ್ಕೆ ಅನುಮತಿ ಕೊಡಿ ಅಂತೇಳಿ ಈಗ ಕಿರಿಕ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಜೊತೆಗೆ ಏನಂತಂದ್ರೆ ಈಗ 18 ದಿನದಲ್ಲಿ ಪತ್ನಿ ಕೆಲವೊಂದು ಬುಕ್ಗಳನ್ನ ತಂದುಕೊಟ್ಟಿದ್ದು. ಜೊತೆಗೆ ಜೈಲಿನ ಇನ್ನು ಇದ್ರ ಲೈಬ್ರರಿ ಇದೆ, ಲೈಬ್ರರಿಯಿಂದ ಸಹ ಸಾಕಷ್ಟು 6 ಬುಕ್ಗಳನ್ನ ತೆಗೆದುಕೊಂಡು ಬಂದು ಓದ್ಕೊಂಡು ಆರಾಮಾಗಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆಗೆ ಈಗ ಖ್ಯಾತೆ ತೆಗಿತಾರಿಂದ ಜೈಲಿನ ಸಿಬ್ಬಂದಿಗೂ ಸಹ ಒಂದು ರೀತಿ ಕಿರಿಕಿರಿ ಆಗಿರುವಂತದ್ದು. ಅರುಣ್, ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.